ನಮ್ಮ ಅಳಲು ವರ್ಷವಾದರೂ ನಿಮಗೆ ಕೇಳಿಸದಿದ್ರೆ ನಮ್ಮನ್ನ ಸಾಯಿಸಿಬಿಡಿ ಎಂದು ಅಂಕೋಲಾ ಕೇಣಿ ವಾಣಿಜ್ಯ ಬಂದರು ಹೋರಾಟಗಾರರ ಪ್ರಮುಖ ಮಂಗುಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಅಂಕೋಲಾ ತಹಶೀಲ್ದಾರ್ ಕಚೇರಿ ಎದುರು ಬಂದರು ವಿರೋಧಿ ಹೋರಾಟಗಾರರು ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿ, ಬಂದರು ಹೋರಾಟ ಪ್ರಾರಂಭವಾಗಿ ನವೆಂಬರ್ 25ಕ್ಕೆ 1 ವರ್ಷ ತುಂಬಲಿದೆ. ಈವರೆಗೆ ಸರ್ಕಾರವಾಗಲಿ ಸರ್ಕಾರದ ಯಾವುದೇ ಪ್ರತಿನಿಧಿಗಳಾಗಲಿ ನಮ್ಮ ಅಳಲನ್ನ ಕೇಳಲಿಲ್ಲ. ಯೋಜನೆಯ ನೆಪದಲ್ಲಿ ಇಲ್ಲಿಯ ಮೀನುಗಾರರ, ಕೃಷಿಕರ, ಬಡ ಜನರ ಬದುಕಿಗೆ ಕೊಳ್ಳಿ ಇಡುವ ಬದಲು ನಮ್ಮನ್ನ ಸಾಯಿಸಿಬಿಡಿ ಎಂದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಹೋರಾಟ ಮಾಡಬೇಕು ಅಂತ ಒಂದು ಪ್ರಸಂಗ ಬಂದ್ರೆ ಎಲ್ಲದಕ್ಕೂ ತಯಾರಿ ಉಳಿಬೇಕು. ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿ ಹೋದ್ರೆ ನಡೀತದೆ ಎಂಬುದಿದ್ರೆ ನಡೀಬೇಕು, ಇಲ್ಲ ಈ ಯುದ್ಧನೇ ಮಾಡ್ಬೇಕು ಎಂಬುದ್ರೆ ಅದಕ್ಕೂ ತಯಾರಾಗಿರ್ಬೇಕು. ಯಾಕಂದ್ರೆ ಈ ಸರ್ಕಾರದವರು ನಮಗ್ ತೊಂದರೆ ಕೊಟ್ಟು ಬಂದರ ಮಾಡೋಕ್ಕಿಂತ ಸಣ್ಣ ಒಂದು ಹಣ್ಣು ಬಾಂಬ್ ಬಿಟ್ಟುಕೊಂಡು ನಮ್ಮನ್ನೆಲ್ಲ ತೆಕ್ಕೊಂಡು ಅವರು ಬಂದರ್ ಮಾಡ್ಬಿಟ್ರೆ ಎಷ್ಟೋ ಖುಷಿ ಆಗ್ತಿತ್ತು. ಯಾಕಂದ್ರೆ ಈ ಹೋರಾಟ ಇಲ್ಲ, ಇದಿಲ್ಲ, ಯಾವುದೂ ಇಲ್ಲ. ಅಂದ್ರೆ ಜನರಿಗೆ ಬೇಡವಾದಂತಹ ಒಂದು ಬಂದರು ಜನರಿಗೆ ಅನುಕೂಲ ಆಗುದಿಲ್ಲ ಅಂತ ಅನುಕೂಲ ಆಗ್ತದೆ. ಯಾರಿಗೆ ಇಲ್ಲಿ ಬಂದರಿಗೆ ಜಾಗ ಕೊಟ್ಟು ನೆಲ ಇದ್ದಿದ್ದು ರಸ್ತೆಗಳಿಗೆ ಜಾಗ ಕೊಟ್ಟವರಿಗೆ ಯಾರಿಗೂ ಅನುಕೂಲ ಆಗುದಿಲ್ಲ. ಅದು ಅನುಕೂಲ ಕೊಡುವರೇ ಮತ್ತೆ ಬೇರೆ ಇರ್ತಾರೆ. ಯಾಕಂದ್ರೆ ನಾವೇ ನೋಡಿದ್ದೇವೆ. ಅವರು ಅದು ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಲೆವೆಲ್ ನಲ್ಲಿ ಏನಾಗಬೇಕು ಅದು ಆಗ್ಲಿ. ಯಾಕಂತ ಹೇಳಿದ್ರೆ ನಮಗೆ ಬಂದರ್ ಬೇಡ ಎಂಬ ಒಂದು ಎಲ್ಲರ ಒಂದು ಉದ್ದೇಶ ಇತ್ತು. ಅಂಕೋಲಾ, ಕಾರವಾರ ಮತ್ತು ಸಾಧಾರಣ ಗೋಕರ್ಣ, ಕುಮಟವರೆಗೂ ಆ ಟೈಪ್ ಒಂದು ಬೇಡ ಎಂಬುದೊಂದು ಉದ್ದೇಶ ಇತ್ತು. ಆ ಉದ್ದೇಶ ಕ್ಯಾನ್ಸಲ್ ಆಗಲಿ ಅಂತ ಹೇಳ್ತಾರೆ ಸರ್ಕಾರದಲ್ಲಿ ಮನವಿ ಮಾಡ್ತಾ. ರಾಜು ಹರಿಕಂತ್ರ ಮಾತನಾಡಿ, ಕಳೆದ 1 ವರ್ಷದಿಂದ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದೇವೆ. ಇದನ್ನೇ ನಮ್ಮ ದೌರ್ಬಲ್ಯವೆಂದು ತಿಳಿಯಬೇಡಿ. ನ್ಯಾಯ ಸಿಗದಿದ್ರೆ ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು. ದಿವಸ ಮಾಡ್ತಾ ಬಂದಂತ ಒಂದು ಹೋರಾಟ ಕೆಲವು ರಾಜಕಾರಣಿಗಳಿಗೆ ಹಾಗೂ ಸರ್ಕಾರಕ್ಕೆ ಇವರೇನು ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ, ಏನು ಈಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ ಅನಿಸ್ತಾ ಇದೆ ನನ್ನ ಲೆಕ್ಕದಲ್ಲಿ. ಹಾಗಾಗಿ ಅವ್ರು ಯಾವುದೇ ಸ್ಪಂದಿಸ್ತಾ ಇಲ್ಲ ನಮ್ಗೆ. ಇನ್ನು ಮುಂದಿನ ಈಗ ನಾವು ಶಾಂತಿಯುತವಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಇನ್ನು ಮುಂದೆ ಮಾಡುವಂತ ಹೋರಾಟಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅದು ಇವರಿಗೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅನಿಸ್ತದೆ. ಆ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ಇಡೀ ಸರ್ಕಾರನು ನಮ್ಮ ಬರ್ಬೇಕು. ಈಗ ರೈತರು ಹೇಗೆ ಮಾಡ್ತಿದ್ದಾರೆ ಇದು ಯಾವುದು ಇದ್ರೊಳಗೆ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ರೈತರಿಗೆ ಯಾವ ರೀತಿ ಮಾಡ್ತಾ ಇದ್ದಾರಲ್ಲ ಕಬ್ಬಿನ ಬೆಲೆ ಸಲುವಾಗಿ ಅದಕ್ಕಿಂತ ಉಗ್ರವಾದ ಒಂದು ಪ್ರತಿಭಟನೆ ಈ ಅಂಕೋಲಾ ತಾಲೂಕಿನಲ್ಲಿ ಮಾಡಬೇಕಾಗ್ತದೆ ಅಂತ ಒಂದು ಈ ಸರ್ಕಾರಕ್ಕೆ ಈ ಮೂಲಕ ಪತ್ರಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮುಂದಾಗುವಂತ ಹೋರಾಟಗಳು ಈಗ ನಾವೇನು 1 ವರ್ಷದಿಂದ ಮಾಡ್ತಾ ಬಂದಂತ ಹೋರಾಟಗಳಾಗಿರುವುದಿಲ್ಲ. ಇನ್ನು ಮುಂದೆ ಮಾಡುವಂತ ಹೋರಾಟಗಳು ನಮ್ದು ಯಾವ ರೀತಿ ಇರ್ತದೆ ಅಂತ ಹೋದ್ರೆ ಅದು ಮುಂದಿನ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಈ ಬಂದರವನ್ನ ಇಲ್ಲಿಗೆ ಕೈ ಬಿಟ್ರೆ ಒಳ್ಳೆಯದು. ಇಲ್ಲ ಅಂತ ಹೋದ್ರೆ ಮುಂದಿನ ದಿನಗಳಾದಂತ ಎಲ್ಲಾ ಆಗುಹೋಗುಗಳಿಗೆ ಹಾಗೂ ಹಾನಿಗಳಿಗೆ ನಮ್ಮ ಇಂದಿನ ಸರ್ಕಾರ ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತವೇ ಕಾರಣ ಆಗ್ತದೆ ಅಂತ ಹೇಳ್ತಾ ಪ್ರಮೋದ್ ಬಾನಾವಳಿಕರ್ ಮಾತನಾಡಿ, ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಜನರ ವಿರುದ್ಧವಿದ್ರೆ ಯೋಜನೆ ಆಗುವುದಿಲ್ಲ ಎಂದಿದ್ರು. ಆದ್ರೆ ಹೇಳಿದ್ದೇ ಬೇರೆ, ಆಗುತ್ತಿರುವುದೇ ಬೇರೆ. ಮೀನುಗಾರರು, ಕೃಷಿಕರು ಇಷ್ಟೆಲ್ಲ ಹೋರಾಟ ನಡೆಸುತ್ತಿದ್ರು ಜಿಲ್ಲೆಯ ಯಾವುದೇ ಶಾಸಕರಾಗಲಿ, ಸಚಿವರಾಗಲಿ, ಸಂಸದರಾಗಲಿ ಅಧಿಕೃತವಾಗಿ ಬಂದರನ್ನ ವಿರೋಧಿಸುತ್ತಿಲ್ಲ. ಅವರೇ ಬಂದರು ಯೋಜನೆ ಪರವಾಗಿ ನಿಂತಿರುವುದು ಸ್ಪಷ್ಟವಾಗಿದೆ ಎಂದರು. ಅಂಕೋಲಾ ಕಾರವಾರ ತಾಲೂಕಿನ ಜನಪ್ರತಿನಿಧಿಯಾದ ಸತೀಶ್ ಶೇಲ್ರವರಾಗಲಿ, ಆಗಲೂ ಉಸ್ತುವಾರಿ ಸಚಿವರಾದಂತ ಮಂಕಾಳ ವೈದ್ಯರವರಾಗಲಿ, ಅದೇ ರೀತಿ ಎಂಪಿ ವಿಶೇಷ ಕಾಗೇರಿಯವರಾಗಲಿ, ಯಾರು ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಸಮರ್ಥರು ಅಂತ ಹೇಳಲಿಕ್ಕೆ. ಯಾಕಂದ್ರೆ ನಮ್ಮ ಮೀನುಗಾರರ ಬಗ್ಗೆ ಒಂದಿಷ್ಟು ಜನಪ್ರತಿನಿಧಿ ಕಾಳಜಿಯೇ ಮಾಡಿಲ್ಲ. ಯಾಕಂದ್ರೆ ಇವತ್ತು ಹೇಳ್ಬೇಕಾಗಿದೆ ಅಂದ್ರೆ ಅವರು ಇಷ್ಟು 1 ವರ್ಷ ನಾವು ಸತತವಾಗಿ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟ ಮಾಡ್ತಾ ಬಂದಿದ್ದೇವೆ. ಯಾವ ಜನಪ್ರತಿನಿಧಿ ಇವತ್ತು ಪತ್ರಿಕಾ ಮಾಧ್ಯಮದ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂದ್ರೆ ಒಂದು ಹೋರಾಟ ಮಾಡ್ತಾ ಬಂದಿದ್ದೇವೆ, ಈ ಬಂದರು ನಿಲ್ಲಿಸಬೇಕಂತ ಅವರ ಅಭಿಪ್ರಾಯ ಇಲ್ಲ. ಅಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ನಾವು ಆಲಿಕೆ ಸಭೆ ಮುಂದೂಡಿಸಬೇಕಂತ ನಾವು MLA ಅವರಿಗೆ ಹೇಳಿದ್ದೇವೆ, ಜಿಲ್ಲಾಧಿಕಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿ ಅವರು ಇವತ್ತು ಒಂದು ಮಾತು ಹೇಳಿದ್ರು. ಅವಾಗ ಆಲಿಕೆ ನಾವು ಮುಂದೂಡಬೇಕಂತ ಉದ್ದೇಶ ಹೇಳಿದಾಗ ಈ ಆಲಿಕೆ ನಾವು ಮಾಡ್ತಾ ಇದ್ದೇವೆ, ನಿಮ್ಮ ಒಪ್ಪಿಗೆ ಇದ್ರೆ ನಾವು ಬಂದರು ಮಾಡ್ತೇವೆ, ಒಪ್ಪಿಗೆ ಇಲ್ಲ ಅಂದ್ರೆ ಬಂದರು ಬೇಡ ಅಂತ ಈ ಒಂದು ಜಿಲ್ಲಾಧಿಕಾರಿ ಹೇಳಿದ ಮಾತು ಇದೆ. ದಯವಿಟ್ಟು ಇವತ್ತು ಆಲಿಕೆ ಸಭೆ ಆದ್ರೂ ಇವತ್ತು ಮೀನುಗಾರರ ಏನು ವಿಶೇಷ ಉಂಟಲ್ಲ ಅದು ಗಮನಕ್ಕೆ ಇರಿಸುವುದಿಲ್ಲ. ಯಾಕಂದ್ರೆ ಕೇಳಿದ್ರೆ ಈಗಾಗಲೇ ಗೊತ್ತುಂಟು ಈ ಬಂದರು ಆಗಿದ್ರು ಇಡೀ ಅಂಕೋಲಾ ತಾಲೂಕಿನಲ್ಲಿ ಮೀನುಗಾರಿಕೆನೂ ಇಲ್ಲ, ಮೀನುಗಾರರು ಇಲ್ಲ, ಟೋಟಲಿ ಸರ್ವನಾಶ. ಯಾಕಂದ್ರೆ ಕೇಳಿದ್ರೆ ಗಂಗಾವಳಿ, ಬೆಳಕೇರಿ, ಗಾಬಿತ್ವಾಡ, ಕೇನಿ, ಹಾರವಾಡ ಅಪ್ ಟು ಮುದ್ಗ ತನಕ ಟೋಟಲಿ 3 ಮೀನುಗಾರಿಕೆ ಮಾಡುವ ಜಾಗನಿಲ್ಲ, ಮೀನುಗಾರರು ಸರ್ವನಾಶ ಆಗ್ತಾರೆ. ದಯವಿಟ್ಟು ಅದನ್ನಲ್ಲದೆ ಕೆಲವರು ತಿಳ್ಕೊಂಡಿದ್ರು ಮೀನುಗಾರಿಗೆ ಅಷ್ಟೇ ತೊಂದರೆ ಆಗ್ತದೆ, ಇಡೀ ಎಲ್ಲ ಸಮಾಜದವರಿಗೆ ತೊಂದರೆ ಆಗ್ತದೆ, ಎಲ್ಲ ಜನತೆಗೆ ತೊಂದರೆ ಆಗ್ತದೆ. ಈಗಾಗಲೇ ರೈಲ್ವೆ ಟ್ರ್ಯಾಕ್ ಆಗಿದ್ರೆ ಜನರಿಗೆ ಜಾಗ ಹೋಗ್ತದೆ. ಎಲ್ಲ ದಯವಿಟ್ಟು ಇಡೀ ಅಂಕೋಲಾ ತಾಲೂಕಿನ ಈಗಾಗಲೇ ಹೇಳಿದ್ದಾರೆ ಅವರು 103 ಅಲ್ಲಿಗೆ ತೊಂದರೆ ಆಗ್ತದೆ ಅಂತ. ದಯವಿಟ್ಟು ಮುಂದಿನ ದಿವಸದಲ್ಲಿ ನಾವು ಇಷ್ಟೇ ಅಲ್ಲ, ಇದಕ್ಕಿಂತ ಪೂರ್ವ ನಾವು ಇಲ್ಲಿಂದ ಅಂಕೋಲಾದಿಂದ ಜಿಲ್ಲಾಧಿಕಾರಿ ಆಫೀಸ್ ತನಕ ನಾವು ಪಾದಚಾರ ಮಾಡಿ ಮುಂದೆ ನಾವು ಧರಣಿ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಮುಂದೆ ಕುತ್ಕೊಳ್ಬೇಕಾದ್ರೆ ಹೆಚ್ಚ ಇರಲಿ, ಮುಂದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಂದೆ ಜಿಲ್ಲಾಧಿಕಾರಿ ಅವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಸ್ತುವಾರಿ ಎಲ್ಲಾ ಜನಪ್ರತಿನಿಧಿ ದಯವಿಟ್ಟು ಈ ಬಂದರನ್ನು ನಿಲ್ಲಿಸುವಂತ ವ್ಯವಸ್ಥೆ ಆಗಲಿ. ಈ ಒಂದು ಡಿಜೆಸ್ಟಬಲ್
ಕಂಪನಿ ಇಲ್ಲಿಂದ ಹೊರದಂಬಿಸಿ ಅಂತ ಈ ಒಂದು ರಾಜು ನಾಯ್ಕ್ ಮಾತನಾಡಿ, ಕೇಣಿ ಬಂದರು ಯೋಜನೆ ಕೇವಲ ಕೇಣಿ ವ್ಯಾಪ್ತಿಗೆ ಮಾತ್ರ ಸೀಮಿತವಲ್ಲ. ಇದು ಇಡೀ ಅಂಕೋಲೆಯನ್ನ ಸುತ್ತಮುತ್ತಲಿನ ತಾಲೂಕುಗಳ ಹಳ್ಳಿಗಳನ್ನು ನುಂಗುವ ಯೋಜನೆಯಾಗಿದೆ. ಸರ್ಕಾರ ಬಡವರ ಮೇಲೆ ದಬ್ಬಾಳಿಕೆಯನ್ನ ಮಾಡಲು ಹೊರಟ್ರೆ ನಾವು ಸುಮ್ಮನಿರುವುದಿಲ್ಲ, ಎಂತಹ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂದರು. ಇದೇ ವೇಳೆ ಚಂದ್ರಕಾಂತ್ ಪಿರನ್ಕರ್, ಮಂಕಾಳು ಗೌಡ ಇನ್ನಿತರರು ಮಾತನಾಡಿದ್ರು. ಪ್ರಾರಂಭದಲ್ಲಿ ಹೋರಾಟ ಸಮಿತಿಯವರು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಿದ್ರು. ಸಂಜೀವ್ ಬಲೆಗಾರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಯಲ್ಲಾಪುರ ನೆಲದಲ್ಲಿ ಕ್ರಿಕೆಟ್ ಆಟಕ್ಕೆ ಭದ್ರವಾದ ನೆಲೆ ಕಲ್ಪಿಸುವಲ್ಲಿ YCA ಉತ್ತಮ ಪ್ರಯತ್ನದೊಂದಿಗೆ ಮುಂದೆ ಸಾಗುತ್ತಿದೆ. ಅದಕ್ಕೆ ಬೇಕಾದ ಬೆಂಬಲಕ್ಕೆ ನಾವಿದ್ದೇವೆ. ಜಾತಿ, ಧರ್ಮ, ಅಂತಸ್ತು ಮೀರಿ ಈ ನೆಲದ ಉತ್ತಮ ಪ್ರತಿಭೆಯೊಂದನ್ನು ರಾಷ್ಟ್ರ ಮಟ್ಟಕ್ಕೆ ಆಡುವಂತೆ ಮಾಡಬೇಕಿದೆ ಎಂದು ಯುವ ಉದ್ಯಮಿ ಬಾಲಕೃಷ್ಣ ನಾಯಕ್ ಹೇಳಿದರು. ಯಲ್ಲಾಪುರ ಪಟ್ಟಣದ ಶ್ರೀರಾಮ ರೆಸಿಡೆನ್ಸಿಯಲ್ಲಿ ರವಿವಾರ ನಡೆದ YPL ಸೀಸನ್ 5ರ ಆಟಗಾರರ ಬಿಡ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಿಸೆಂಬರ್ 14ರಿಂದ ತಿಂಗಳಿಗೂ ಹೆಚ್ಚು ಕಾಲ ಯಲ್ಲಾಪುರ ಕಾಳಮ್ಮನಗರ ತಾಲೂಕಾ ಕ್ರೀಡಾಂಗಣದಲ್ಲಿ ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ YPL ಸೀಸನ್ 5 ಆರಂಭವಾಗಲಿದ್ದು, ಅದರ ಮೊದಲ ಹಂತದ ಆಟಗಾರರ ಬಿಡ್ ನಡೆಯುತ್ತಿದೆ. ಕ್ರಿಕೆಟ್ ಪ್ರೇಮಿಗಳು, ಪ್ರೋತ್ಸಾಹಕರು ಮತ್ತು ಆಟಗಾರರು ಎಂದಿನಂತೆ ಸಹಕರಿಸಿ ಯಶಸ್ವಿಯಾಗಬೇಕಿದೆ ಎಂದು YCA ಅಧ್ಯಕ್ಷ ಸತೀಶ್ ನಾಯ್ಕ್ ಇಡಗುಂದಿ ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಯುವ ಉದ್ಯಮಿಗಳಾದ ವಿಶಾಲ್ ಶಾನ್ಬಾಗ್ ಮತ್ತು ನಂದನ್ ಬಾಳಗಿ ಹಾಗೂ ಕಾರ್ಯಕ್ರಮದ ಉದ್ಘಾಟಕ ಬಾಲಕೃಷ್ಣ ನಾಯಕ್ ಪ್ರಥಮ 3 ಆಟಗಾರರ ಚೀಟಿಗಳನ್ನ ತೆಗೆದು ಬಿಡ್ಗೆ ಚಾಲನೆ ನೀಡಿದ್ರು. ಯಲ್ಲಾಪುರದಲ್ಲಿ ಕ್ರೀಡೆಯನ್ನ ಬೆಳಿಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಪ್ರಯತ್ನನೂ ನಡೀತಾ ಇದೆ. ಆ ಪ್ರಯತ್ನವನ್ನ YCA ಸತತವಾಗಿ ಬಹಳ ಪರಿಶ್ರಮದಿಂದ ನೆರವೇರಿಸಿಕೊಂಡು ಬರ್ತಾ ಇದೆ. ಇಲ್ಲಾಂದ್ರೆ ಯಲ್ಲಾಪುರದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯೋದು ಬಹಳ ಕಷ್ಟ ಇತ್ತು. ಆ ಟೈಮಲ್ಲಿ YCA ಅಂತ ಹೇಳಿ ಒಂದು ನೀವು ಮಾಡಿ ಯಲ್ಲಾಪುರದ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಸ್ಪರ್ಧಿಗಳಿಗೆ ನೀವು ಒಂದು ಉತ್ತಮ ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾವು ಯಲ್ಲಾಪುರದ ಜನ ಋಣಿಯಾಗಿದ್ದೇವೆ. ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಕಾಳಜಿ ಇದೆ, ಎಷ್ಟು ಶ್ರಮ ಇದೆ ಅಂತ ನನಗೆ ಅನುಭವ ಇದೆ. ಮೊದಲೇ ನಮ್ಮ ಪದ್ಮನಾಭ್ ಶಾನ್ಬಾಗ್ ಅವರು ಮಾಡ್ತಿದ್ರು, ಆಗ ನಾವು ನೋಡಿದ್ದೇವೆ. ಹಾಗೆ ನಮ್ಮ ಸನ್ನಿ ಟೀಮ್ ಅವ್ರು ಮಾಡಿದ್ರು, ಸ್ಟಾರ್ದವ್ರು ಮಾಡ್ತಿದ್ರು. ನಮ್ಮ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಇಬ್ಬರು ಮಂದಿಗೆ ನೆನೆಸ್ಕೊಳ್ಳೇಬೇಕು. ದತ್ತಾ ರೇವಣ್ಕರ್ ಅವರೊಬ್ರು, ಮತ್ತೆ ಮನ್ನು ಮಹಾಲೆ ಶಿವಸೇನಾ ಅಂತ ಹೇಳಿ ಮಾಡಿ ಅವರು ಒಂದು 4-5 ವರ್ಷ ಬಹಳ ಕೈಯಿಂದ ಎಲ್ಲ ಖರ್ಚು ಮಾಡಿದ್ದಾರೆ. ಹಾಗೆ ಅವರಿಗೆಲ್ಲ ನಾವು ನೆನೆಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಜೊತೆಲಿದ್ದೇವೆ, ಯಾವಾಗಲೂ ಯಶಸ್ವಿಯಾಗಿ ನಡೀಲಿ. ಹಾಗೆ ಎಲ್ಲರೂ ಕ್ರೀಡಾ ಮನೋಭಾವನೆಯಿಂದ, ಕ್ರೀಡಾ ಸ್ಫೂರ್ತಿಯಿಂದ ಆಡ್ರಿ. ಸೋಲು ಗೆಲುವು ಮುಖ್ಯ ಅಲ್ಲ, ಆಡೋದು ಮುಖ್ಯ. ಮತ್ತೆ ಪ್ರತಿ ವರ್ಷ ನಾವು ಹೇಳ್ತಾನೆ ಇದ್ದೇವೆ, ನಮ್ಮ ಯಲ್ಲಾಪುರದಿಂದ ಯಾರಾದ್ರೂ ರಣಜಿಗೆ ಅಥವಾ IPL ಗೆ ಹೋಗ್ಬೇಕು ಅಂತ ಬಹಳ ಆಸೆ ಇದೆ. ಯಾರಾದ್ರೂ ಅಂತ ಪ್ಲೇಯರ್ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ಕಳ್ಸೋಣ. ನಾವು ಅದಕ್ಕೆ ಏನ್ ಮಾಡ್ಬೇಕಂತ ಮಾಡೋಣ ಅಂತ ಯಲ್ಲಾಪುರದಲ್ಲಿ ಯಾರಾದ್ರೂ ಒಬ್ರು ಆಡ್ಲಿ ಅಂತ ಹೇಳಿ ಬಹಳ ದಿನ ಒಂದು ಕನಸಿದೆ. ಎಲ್ಲಾ ವಿಷಯದಲ್ಲೂ ನಾವು ಯಲ್ಲಾಪುರದವ್ರು ಮುಂದಿದ್ದೇವೆ. ಯಾವುದೇ ಕಂಪನಿಗೆ ಹೋಗ್ರಿ, ಯಾವುದೇ ವರ್ಲ್ಡ್ ಅಲ್ಲಿ ಯಾವುದೇ ಪ್ಲೇಸಿಗೆ ಹೋಗ್ರಿ, ಯಲ್ಲಾಪುರದವ್ರು ಸಿಗ್ತಾರೆ. ಹಾಗೆ ಕ್ರಿಕೆಟ್ ನಲ್ಲಿಯೂ ಸಹ ಯಲ್ಲಾಪುರದವ್ರು ಇರಬೇಕು ಅಂತ ಹೇಳಿ ಒಂದು ಆಸೆ ಇದೆ. ಅದನ್ನ ನಾವೆಲ್ಲರೂ ಸೇರಿ ಯಾರಾದ್ರೂ ಒಬ್ರು ಒಳ್ಳೆ ಪ್ಲೇಯರ್ ಇದ್ರೆ ಅವನಿಗೆ ಸಪೋರ್ಟ್ ಮಾಡಿ, ಯಾವುದೇ ಟೀಮ್ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಆದಷ್ಟು ಮಾಡಿ ಅವ್ರಿಗೆ ಮುಂದೆ ಯಾವುದೋ ಟ್ರೈನಿಂಗ್ ಸ್ಕೋಪ್ ಕೊಟ್ಟು. YCA ಸಂಘಟಕರಲ್ಲಿ ಪ್ರಮುಖರಾದ ಅಭಿಷೇಕ್ ಬೋರ್ಕರ್, ಮಾರುತಿ ನಾಯ್ಕ್, ಗೌತಮ್ ಕಾಮತ್, ರಾಘು ಜಡ್ಡಿಪಾಲ್, ಸಚಿನ್, ವಿಕಾಸ್ ನಾಯ್ಕ್, ಅಸ್ಗರ್ ಅಲಿ, ಜಕ್ರಿಯಾ ವಜ್ರಳ್ಳಿ, ಅಕ್ಬರ್ ಅಲಿ ಉಪಸ್ಥಿತರಿದ್ದರು. ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರು ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಶನಿವಾರ ಸಂಜೆ ಹೇಳಿದರು. ಮುಂಡಗೋಡ ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ SSLC ಮತ್ತು PUC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, CS ಷಡಾಕ್ಷರಿ ನೌಕರರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅವರ ಒಂದು ಸಂದೇಶವನ್ನ ಇಡೀ ರಾಜ್ಯದ ನೌಕರರು ಪಾಲನೆ ಮಾಡುತ್ತಾರೆ. ಸಂಘವು ಇನ್ನಷ್ಟು ಉತ್ತಮ ಕಾರ್ಯಗಳನ್ನ ಮಾಡಲಿ ಎಂದರು. ಆ ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ಮತ್ತೇನೆಲ್ಲ ಕಾರ್ಯಕ್ರಮದಿಂದ ಮಾತಾಡಲಿಕ್ಕೆ ಆಗದಂತೆ ಮಾಡಬೇಕು. ಆ ಕಾರಣಕ್ಕಾಗಿ ಏನೇ ಉತ್ತಮವಾದಂತಹ ಸರ್ಕಾರಿ ನೌಕರ ಸಂಘ ನಮ್ಮ ತಾಲೂಕಿನಲ್ಲಿ ನೌಕರರು ಮತ್ತು ಜನಸಾಮಾನ್ಯರ ನಡುವೆ ಉತ್ತಮ ಸಂಬಂಧ, ಅದೇ ಪ್ರೀತಿ, ಅದೇ ವಿಶ್ವಾಸ ಅನ್ನು ನಾವಿರ್ತಕ್ಕಂಥ
ಪ್ರೀತಿಯನ್ನ ಇಟ್ಟುಕೊಂಡು ಈ ಸಂಘ ಚೆನ್ನಾಗಿ ನಡೀತಾರೆ. ಕಾರ್ಯಾಂಗ ಮತ್ತು ಶಾಸಕಾಂಗ ಜೊತೆಯಾಗಿ ಇದ್ದಾಗ ಮಾತ್ರ ಅಭಿವೃದ್ಧಿಯ ವೇಗವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಶಿಲಕ್ಷರು ರಾಜ್ಯಾಧ್ಯಕ್ಷ ಆದ್ಮೇಲೆ ಅನೇಕ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಒಂದು ಉತ್ತಮವಾದಂತಹ ಸೇತುವೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ವಿನಾಕಾರಣ ಸ್ಟ್ರೈಕು, ವಿನಾಕಾರಣ ಸರ್ಕಾರದ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಒತ್ತಡ, ಇದು ಯಾವುದೊಂದು ಅಂತಲ್ಲದೆ ನಾನು ಮಂತ್ರಿ ಇದ್ದಾಗ ಕೂಡ ನೋಡಿದ್ದೇನೆ. ಸಣ್ಣ ಕೆಲಸ ಇದ್ದರೆ ನಮ್ಮ ಚಂಬರಿಗೆ ಬಂದು ತಾವು ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಹಬ್ಬಗಳನ್ನ ಬಿಟ್ಟು ಬಹಳ ವಿಧೇಯತೆಯಿಂದ ಕೆಲಸ ಮಾಡತಕ್ಕಂಥ ಸುಮ್ಮನಿಂದ ಅಧ್ಯಕ್ಷ ತಮ್ಮೆಲ್ಲ ಸಿಕ್ಕಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅಭಿನಂದಿಸ್ತೇನೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಂದರೆ ಒಂದು 10ನೇ ಕಾರ್ಯಾಂಗದ ಮುಖ್ಯಸ್ಥರು, ಅಧಿಕೃತವಾಗಿ ಸರ್ಕಾರದಲ್ಲಿ ಚೀಫ್ ಸೆಕ್ರೆಟರಿ ಕಾರ್ಯಾಂಗದ ಮುಖ್ಯಸ್ಥರಾದರೂ ಕೂಡ ಸರ್ಕಾರಿ ನೌಕರ ಆಗುವುಗಳನ್ನ ಬಹಳ ಪ್ರೀತಿಯಿಂದ ಸರ್ಕಾರದ ಜೊತೆ ಸೇತುವೆಯಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಕಾರ್ಯಾಂಗದ ಮುಖ್ಯಸ್ಥರು. ಅವರು ಯಾವ ರೀತಿ ಹೆಜ್ಜೆ ಇಡ್ತಾರೆ, ಅವ್ರ ಸಂಘಟನೆ ಆ ರೀತಿ ಹೆಜ್ಜೆ ಇಡಲ್ಲ. ಅವ್ರ ಸಂಘಟನೆಗೆ ಒಳ್ಳೆಯ ಸಂದೇಶವನ್ನ ಕಳಿಸ್ಕೊಡ್ತಾರೆ. ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಒಳ್ಳೆಯ ಸಂಘಟನೆಗಳನ್ನ ಮಾಡಿಕೊಂಡು ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ, ನಮ್ಮ ಸಂಘದ ಸದಸ್ಯರ ಮಕ್ಕಳು ಓದಿನಲ್ಲಿ ಟಾಪರ್ಸ್ ಆಗಿದ್ದಾರೆ. ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದು ಹಲವಾರು ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಬೇಕು. ತಂದೆ ತಾಯಿಗಳನ್ನ ವೃದ್ಧಾಶ್ರಮಗಳಿಗೆ ಕಳುಹಿಸದೆ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಸರ್ಕಾರಿ ನೌಕರರಿಗೆ ಸಾಕಷ್ಟು ಒತ್ತಡಗಳಿವೆ. ಈ ಭಾಗದಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ನಾವು ಶಾಸಕರ ಜೊತೆ ಪಕ್ಷಾತೀತವಾಗಿ ಇದ್ದೇವೆ. ಸಂಘದ ಸದಸ್ಯರಿಗೆ ನ್ಯಾಯ ದೊರಕಿಸಿಕೊಡುವುದೇ ನನ್ನ ಉದ್ದೇಶ ಎಂದರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಿಡುವಂತ ಪ್ರಶ್ನೆ ಇಲ್ಲ. ಸಂಘಟನೆ ಸ್ಟ್ರಾಂಗ್ ಆಗಿದೆ, ಸಮೃದ್ಧವಾಗಿದೆ. ಸಂಘಟನೆಗಳಿಂದ ಮುಂದುವರೆದ ತಾಲೂಕಿನಲ್ಲಿ ಕೂಡ ಸಾವಿರಾರು ಸಂಖ್ಯೆಯ ನೌಕರರು ಸೇರಿದ್ದಾರೆ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ರೀತಿಯ ವಾತಾವರಣ ಇದೆ. ನಾವೇನಾದ್ರೂ ಪ್ರಕಾರ ಕೊಟ್ಟರೆ ಇಡೀ ಕರ್ನಾಟಕ ಸ್ತಬ್ಧ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ವ್ಯವಸ್ಥೆ ಇದೆ. 2023 ಮಾರ್ಚ್ನಲ್ಲಿ ಒಂದು ದಿನ ಸ್ಟ್ರೈಕ್ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು. ಇಡೀ ಕರ್ನಾಟಕ ಸ್ತಬ್ಧ ಆಗಿದ್ದು ರಾತ್ರೋರಾತ್ರಿ ನಮಗೆ ಕರೆದು ಆದೇಶವನ್ನು ಮಾಡಿ ಸರ್ಕಾರ ಕೊಟ್ಟಿದ್ದು ನಮ್ಮ ಮುಂದಿದೆ. ಸೊ ಯಾಕೆ ಮಾತನ್ನು ಹೇಳ್ತಾನೆ ಅಂದ್ರೆ ಇವತ್ತು ಸಾಕಷ್ಟು ಒತ್ತಡದಲ್ಲಿ, ಅಡಿಷನಲ್ ಚಾರ್ಜಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 2 ಸ್ಟೇಟ್ ಇನ್ ಟ್ಯಾಕ್ಸ್ ಕಲೆಕ್ಷನ್ ಇನ್ ಇಂಡಿಯಾದಲ್ಲಿ ಆದ್ರೆ ಅದು ನಮ್ಮ ಹೆಮ್ಮೆ ಕರ್ನಾಟಕ, ಅದು ನಮ್ಮ ಸರ್ಕಾರಿ ನೌಕರರು. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 4,60,000 ಕೋಟಿ ಬಜೆಟ್ ಮಾಡುತ್ತಾರೆ ಅಂದ್ರೆ ಅದು ನೌಕರರ ಶ್ರಮ ಇದೆ, ಖಾಲಿ ಉದ್ಯೋಗವಿದೆ, ಆರೋಗ್ಯ ಯೋಜನೆ ಸರಿಯಾಗಿ ಬಂದಿಲ್ಲ, ಸೆಂಟ್ರಲ್ ಪೇ ಕಮಿಷನ್ ಇಲ್ಲ, NPS OPS ಆಗಿಲ್ಲ. ಇದೆಲ್ಲ ಇದ್ರೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ನಂಬರ್ 2ನೇ ಸ್ಥಾನ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಅನ್ನುವಂಥದ್ದು ಬಯಸ್ತೇನೆ. ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿದ್ರು. ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು ಮಾತನಾಡಿ, ಸರ್ಕಾರದಲ್ಲಿ 2,86,000 ಹುದ್ದೆಗಳು ಖಾಲಿ ಇರುವುದರಿಂದ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರ ಮತ್ತು ಮೇಲಾಧಿಕಾರಿಗಳ ಒತ್ತಡದಿಂದ ನೌಕರರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸದ್ಯದಲ್ಲೇ NPS ರದ್ದುಪಡಿಸಿ OPS ತರಲಾಗುವುದು ಎಂದರು. ಇವತ್ತು ಮುನಗೋಡು ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ಸಂಘದ ಸದಸ್ಯರಿಗೆ ಬಹಳ ಹೆಮ್ಮೆ ಮತ್ತು ಸಂತೋಷದ ದಿನ ಅಂತಕೊಂಡು ಹೇಳಕ್ ಬಯಸ್ತೀನಿ. ಕಾರಣ ಏನಪ್ಪ ಅಂದ್ರೆ ಬಹಳ ವರ್ಷದ ಕೆಲಸ ಆಗಿತ್ತು. ನಮ್ಮ ನೌಕರ ಸಂಘಕ್ಕೆ ತನ್ನದೇ ಆದಂತ ಒಂದು ಕಟ್ಟಡ ಆಗಬೇಕು ಅಂತ ಆ ಕನಸು ಇವತ್ತು ನೆರವೇರಿದ. ಹೀಗಾಗಿ ಈ ಕಟ್ಟಡ ನಿರ್ಮಾಣಕ್ಕೆ ಯಾರ್ಯಾರು ಸಹಾಯ ಸಹಕಾರ ಮಾಡಿದ್ದಾರೆ, ಯಾರು ಪ್ರಯತ್ನ ಪರಿಶ್ರಮ ಪಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. SSLC ಮತ್ತು PUC ವಿದ್ಯಾರ್ಥಿಗಳು ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ಸನ್ಮಾನ ಮಾಡತಕ್ಕಂತ, ಪ್ರೋತ್ಸಾಹ ಮಾಡತಕ್ಕಂತ ಕಾರ್ಯಕ್ರಮವನ್ನು ಇದರೊಳಗೆ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಸಂತೋಷ ಪಡ್ತಕ್ಕಂತ, ಹೆಮ್ಮೆ ಪಡ್ತಕ್ಕಂತ ಸಂಗತಿ. ಯಾಕಂತಂದ್ರೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳಿದ್ದಾರೆ, ಯೂತ್ ಈಸ್ ಹೋಪ್, ಯೂತ್ ಈಸ್ ಫ್ಯೂಚರ್. ಈ ದೇಶದ ಆಶಾಕಿರಣ ಯಾರಪ್ಪ ಅಂದ್ರೆ ಯುವಕರು. ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವವರು ಯಾರಪ್ಪ ಅಂದ್ರೆ ಯುವಕರು. ಹೀಗಾಗಿ ಯುವಕರು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸಂದರ್ಭದೊಳಗೆ ಅವರಿಗೆ ಪ್ರೋತ್ಸಾಹ ನೀಡಿದವರು, ಬೆನ್ನು ತಟ್ಟುದು ಸಮಾಜದ, ಸರ್ಕಾರದ, ಸಂಘಟನೆಗಳ ಕೆಲಸ. ಆ ಕೆಲಸವನ್ನ ಇವತ್ತು ಮುನಗೋಡು ತಾಲೂಕಿನ ಸರ್ಕಾರಿ ನೌಕರ ಸಂಘದವರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ತಾಲೂಕಿನ ಸಂಘದ ಸದಸ್ಯರ ಮಕ್ಕಳನ್ನ ಮತ್ತು ಗಣ್ಯರನ್ನ ಸನ್ಮಾನಿಸಲಾಯಿತು. ದಯಾನಂದ್ ನಾಯ್ಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ್, ಕಿರಣ್ ಕುಮಾರ್, ಗೌರವಾಧ್ಯಕ್ಷ ಎಸ್ ಬಸವರಾಜು, ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಳ್ಳಾರಿ, ರಾಜ್ಯ ಉಪಾಧ್ಯಕ್ಷ ಸೋಮಶೇಖರ್, ಧಾರವಾಡ ಜಿಲ್ಲಾ ಅಧ್ಯಕ್ಷ ಸಿದ್ದೇಗೌಡ್ರು, ಹಾನಗಲ್ ಮತ್ತು ಶಿಗ್ಗಾವಿ ತಾಲೂಕಿನ ಅಧ್ಯಕ್ಷರು, ತಹಶೀಲ್ದಾರ್ ಶಂಕರ್ ಗೌಡಿ, BEO ಸುಮಾಜಿ, ಪ್ರದೀಪ್ ಕುಲಕರ್ಣಿ, ರಮೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು.
ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಜನ್ಮದಿನದ ಅಂಗವಾಗಿ ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಯನ್ನು ವಿತರಿಸಲಾಯಿತು. ಜನಶಕ್ತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದ ನಿತ್ಯಾನಂದ್ ನಾಯಕ್ ಹಾಗೂ ವಿಠ್ಠಲ್ ನಾಯ್ಕರ ನೇತೃತ್ವದಲ್ಲಿ ಮಾಧವ್ ನಾಯಕ್ ಉಪಸ್ಥಿತಿಯಲ್ಲಿ ಮಕ್ಕಳ ದಿನಾಚರಣೆಯಂದು ವಿದ್ಯಾರ್ಥಿಗಳಿಗೆ ಪಟ್ಟಿ, ಪೆನ್ನು, ಪೆನ್ಸಿಲ್ನಂತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಾಧವ್ ನಾಯಕರು ಜನಶಕ್ತಿ ವೇದಿಕೆಯ ಮೂಲಕ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಬಡ ನಿರ್ಗತಿಕರ ಸೇವೆ ಮಾಡಿಕೊಂಡು ಬಂದಿದ್ದು, ಅವರ ಜನ್ಮದಿನವಾದ ಅಕ್ಟೋಬರ್ 10ರಂದು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ನಿರ್ಧರಿಸಲಾಗಿತ್ತು. ಆದರೆ ಅಂದು ಸಮೀಕ್ಷೆಯ ಕಾರಣ ಶಾಲೆಗಳಿಗೆ ರಜೆ ಇದ್ದ ಕಾರಣ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಮಕ್ಕಳ ದಿನಾಚರಣೆಯಂದು ಹಟ್ಟಿಕೇರಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಈ ವೇಳೆ ಮಾಧವ್ ನಾಯಕ್ ಮಾತನಾಡಿ, ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಸಾಗಬೇಕು. ಭವಿಷ್ಯದಲ್ಲಿ ಉತ್ತಮ ಸಾಧನೆ ತೋರಲು ಶಿಕ್ಷಣ ಮುಖ್ಯ. ಯಾವುದೇ ಸಮಸ್ಯೆಗಳು ಎದುರಾದರೂ ಕಲಿಕೆ ಬಿಡಬಾರದು ಎಂದರು. ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಮಕ್ಕಳಿಗೆ ಮಾಧವ್ ನಾಯಕ್ ಮಕ್ಕಳ ದಿನಾಚರಣೆಯ ಶುಭಾಶಯ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿಲೀಪ್ ನಾಯ್ಕ್, ಉರಗ ಪ್ರೇಮಿ ಮಹೇಶ್ ನಾಯಕ್, ಪ್ರಮುಖರಾದ ನಿತ್ಯಾನಂದ್ ನಾಯ್ಕ್, ಸುರೇಶ್ ನಾಯ್ಕ್, ಷಣ್ಮುಖ್ ನಾಯ್ಕ್, ದಿಗಂಬರ್ ನಾಯ್ಕ್, ವಿಕ್ರಮ್ ನಾಯ್ಕ್, ರಾಮದಾಸ್ ನಾಯ್ಕ್, ಮಹೇಶ್ ನಾಯ್ಕ್, ಗುರು ನಾಯ್ಕ್, ಸಾಯಿನಾಥ್ ನಾಯ್ಕ್, ಚಂದ್ರಹಾಸ್ ನಾಯ್ಕ್, ಸುಭಾಕರ್ ನಾಯ್ಕ್, ಕೃಷ್ಣಮೂರ್ತಿ ನಾಯ್ಕ್, ಮಧುಕರ್ ನಾಯ್ಕ್ ಮೊದಲಾದವರಿದ್ದರು. ಮಕ್ಕಳಲ್ಲಿರುವ ಪ್ರತಿಭೆಗಳು ಕೇವಲ ಸ್ಪರ್ಧೆಗೆ ಸೀಮಿತವಾಗದೆ ನಿರಂತರವಾಗಿ ಮುಂದುವರಿಯಬೇಕು. ಆ ಮೂಲಕ ಅವರ ಆಸಕ್ತಿ ಹೊಂದಿದ ಕ್ಷೇತ್ರದಲ್ಲಿ ಗುರಿ ಮುಟ್ಟಿ ಸಾಧನೆ ಮಾಡಲು ಸಾಧ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ್ ಹೇಳಿದರು. ಗೋಕರ್ಣ ದಂಡೆಭಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಗೋಕರ್ಣ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮಗಳು ಪ್ರಾರಂಭವಾಗಿರುವುದರಿಂದ ಎಲ್ಲಾ ಅನುಕೂಲತೆ ಇರುವ ಶಾಲೆಗೆ ಮಕ್ಕಳನ್ನ ದಾಖಲಿಸಬೇಕು ಎಂದರು. ಪಿಎಸ್ಐ ಖಾದರ್ ಭಾಷಾ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಶಿಕ್ಷಣ ನೀಡುವ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಸ್ಪರ್ಧೆಯಾಗಿ ಶೈಕ್ಷಣಿಕವಾಗಿ ಮೇಲುಗೈ ಸಾಧಿಸುತ್ತಿದೆ ಎಂದರು. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯೆ ಪಾರ್ವತಿ ಶೆಟ್ಟಿ, ಸತೀಶ್ ದೇಶಬಂಡಾರಿ, ಕುಮಾರ್ ದಿವಟಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಬಿಆರ್ಸಿ ವಿಜಯಲಕ್ಷ್ಮಿ ಹೆಗಡೆ, ಶಿಕ್ಷಣ ಸಂಯೋಜಕಿ ದೀಪಾ ಕಾಮತ್, ಬಿಐಇಆರ್ಟಿ ಕೇಶವ್ ನಾಯ್ಕ್, ಸಿಆರ್ಪಿ ಮೋಹಿನಿ ಗೌಡ, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸುಜಾತ ಅಂಬಿಗ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯಾಧ್ಯಾಪಕ ಪಿಎಂ ಮುಕ್ರಿ ಕಾರ್ಯಕ್ರಮ ನಿರ್ವಹಿಸಿದ್ರು. ಶಾಲಾ ಮುಖ್ಯಾಧ್ಯಾಪಕ ಜಿಆರ್ ನಾಯ್ಕ್ ವಂದಿಸಿದ್ರು. ಕ್ಲಸ್ಟರ್ ಮಟ್ಟದ ಒಟ್ಟು 17 ಶಾಲೆಗಳಿಂದ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವ ಇದೇ ನವೆಂಬರ್ 26ರ ಬುಧವಾರದಂದು ನಡೆಯಲಿದೆ. ಹೊನ್ನವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರ ಬುಧವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಯಿಂದ ದೇವಾಲಯದಲ್ಲಿ ಹಣ್ಣು ಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನವರ, ಉತ್ತರ ಕನ್ನಡ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ.
ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು, 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ,
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.